ನಮಸ್ತೆ. ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ವಾಸ್ತುಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಅತ್ಯುತ್ತಮವಾದಂಥ ಟಿಪ್ಸನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂತಂದರೆ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಒಬ್ಬರು ಬಂದಿದ್ದರು, ಹಾಸನ ಕಡೆಯಿಂದ ಬಂದಿದ್ದರು. ಅವರು ಹೇಳ್ತಾಯಿದ್ರು, ಗುರುಗಳೇ ನಮ್ಮ ಮನೇಲಿ ಎಲ್ಲ ರೀತಿಯಾದಂಥ ಸಕಲ ಸಂಪತ್ತುಗಳು ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆದರೆ ಮನೆಯಲ್ಲಿ ಇರುವಂಥ ಒಂದು 5 ಜನ ಗಂಡ ಹೆಂಡತಿ 3 ಜನ ಮಕ್ಕಳು, ನಮ್ಮಲ್ಲಿ ಒಂದು ಅನ್ಯೂನತೆ ಇಲ್ಲ, ನಮ್ಮನೇಲಿ ಒಂದು ಸೌಹಾರ್ದತೆ ಇಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥದ್ದಿಲ್ಲ. ಸಾಕಷ್ಟು ಭಗವಂತ ಕೊಟ್ಟಿದ್ದಾನೆ, ಆಸ್ತಿ ಅಂತಸ್ತು ಐಶ್ವರ್ಯ ರೂಪ ಯೌವನ ಶಕ್ತಿ ಚೈತನ್ಯ ಎಲ್ಲ ಕೊಟ್ಟಿದ್ದಾನೆ. ಆದರೆ ಈ ಆನಂದ, ಎಲ್ಲರೂ ಒಟ್ಟಿಗೆ ಇರುವಂಥ ಆನಂದ, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗುವಂಥ ಆನಂದ, ಒಬ್ರಿಗೊಬ್ರು ಪ್ರೀತಿ ಆಧಾರದಿಂದ ಮಾತನಾಡಿಸುವಂಥ ಆನಂದ ನಮ್ಮ ಮನೇಲಿ ಇಲ್ಲ ಗುರುಗಳೇ, ಏನು ಮಾಡೋದು? ಸರಿ, ಅವರ ಡೈನಿಂಗ್ ಟೇಬಲ್ ಎಲ್ಲಿದೆ ಏನಿದೆ ಅಂತ ಚೆಕ್ ಮಾಡಿದಾಗ ಗೊತ್ತಾಯಿತು, ಅವರು ಈಸ್ಟ್ ಅಂದ್ಕೊಂಡು ಎಲ್ಲಿ ಕೂತಿದ್ದಾರೆ ಅವರು ಕೂತಿರೋದು ಬಂದ್ಬಿಟ್ಟು ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈಸ್ಟ್ ಅಂದ್ಕೊಂಡು ಕೂತಿದ್ದಾರೆ. ಈಸ್ಟ್ ಆಫ್ ಸೌತ್ ಈಸ್ಟು ಒಳ್ಳೇದಲ್ಲ. ಸರಿ, ನೋಡಿದೆ ಡೈನಿಂಗ್ ಟೇಬಲ್ ಎಲ್ಲ ಅವ್ರದ್ದೆಲ್ಲ ಚೆಕ್ ಮಾಡಿದ್ವಿ, ಡ್ರಾಯಿಂಗ್ ಎಲ್ಲ ಚೆಕ್ ಮಾಡಿದ್ವಿ ಹೇಳಿದ್ವಿ. ಆಮೇಲೆ ನೋಡಿದಾಗ ಇಲ್ಲಿರೋ ಡೈನಿಂಗ್ ಟೇಬಲ್ನ ಇಲ್ಲಿಗೆ ಶಿಫ್ಟ್ ಮಾಡಿಸ್ದೆ, ಅಲ್ಲಿರೋ ಡೈನಿಂಗ್ ಟೇಬಲ್ನ ಪಕ್ಕ ಈಸ್ಟಿಗೆ ಶಿಫ್ಟ್ ಮಾಡಿಸ್ದೆ. ರೀಸೆಂಟ್ಲಿ ಫೋನ್ ಮಾಡಿ ಹೇಳೋರು, ಗುರುಗಳೇ ತುಂಬ ಚೆನ್ನಾಗಿದೆ, ಭಗವಂತ ನಿಜವಾಗ್ಲೂ ನಮ್ಮ ಆಯುಷು ನಿಮಗೆ ಕೊಡಲಿ ಅಂತ ಹೇಳ್ತಾರೆ. ಯಾಕೆ, ಏನು ಭಗವಂತ ನನಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಸಾಕು, ನನಗೇನು ಹೆಚ್ಚಿಗೆ ಬೇಕಾಗಿಲ್ಲ ಅಂತಂದರೆ, ಇಲ್ಲ ಗುರುಗಳೇ ನಮ್ಮ ಆಯುಷು ನಿಮಗೆ ಬರಬೇಕು. ಯಾಕೆಂತಂದರೆ ಎಂಥ ಒಂದು ರೆಮಿಡಿ ಕೊಟ್ಟಿರಿ ನಮಗೆ ಅಂತಂದರೆ, ನಿಜವಾಗ್ಲೂ ಇವತ್ತು ಮನೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಕೊಟ್ಟಿದ್ದಾನಲ್ಲ, ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನಲ್ಲ ಭಗವಂತ, ಜೊತೆಗೆ ಈ ಸಂತೋಷ, ಈ ಒಂದು ಆನಂದ, ಈ ಒಂದು ನೆಮ್ಮದಿ ಕೊಟ್ಟಿರಲಿಲ್ಲ. ನಿಮ್ಮ ಹತ್ರ ಬಂದ್ವಿ, ನೋಡಿದ್ವಿ, ಬರೀ ಒಂದು ಡೈನಿಂಗ್ ಟೇಬಲ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರೆ ಊಟ ಮಾಡ್ತಾ ನಮ್ಮ ಮನೇಲಿ ಎಲ್ರಿಗೂ ಕೂಡ ಒಂದು ಅನ್ಯೋನ್ಯತೆ ಬೆಳೆದೋಯ್ತು, ಅವಿನಾವ ಭಾವ ಸಂಬಂಧ ಬೆಳೆದೋಯ್ತು, ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಆಧಾರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಮನೇಲಿ ಮಕ್ಕಳೆಲ್ಲ ಮುಂಚೆ ಈ ವಾಸ್ತುಗಿಸ್ತ ಎಲ್ಲ ನಂಬ್ತಾ ಇರಲಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಕೇಳ್ತಾರೋ, ಎಲ್ಲದಕ್ಕೂ ರೆಮಿಡೀಸ್ ಕೊಡ್ತಾ ಬಂದೆ, ಎಲ್ಲನೂ ದೇವ್ರ ದಯದಿಂದ ಸಕ್ಸಸ್ ಆಗಿದೆ. ಅದೇ ಹೇಳ್ತಾ ಇರ್ತಾರೆ, ಏನು ನಿಮ್ಮ ಗುರುಗಳು ಇಂಥ ಸಿಂಪಲ್ ಟೆಕ್ನಿಕ್ಸು ಕೊಡ್ತಾರೆ, ಬಟ್ ನೋಡಿದ್ರೆ ನಮಗೆ ಇಷ್ಟು ಚೆನ್ನಾಗಿ ನಮಗೆ ಮನೆಯಲ್ಲಿ ಪರಿಣಾಮ ಬೀರ್ತಾ ಇರುತ್ತೆ. ನಮಗೆಲ್ರಿಗೂ ಕೂಡ ಎಂಥ ಒಂದು ಬದಲಾವಣೆಯನ್ನು ತರುತ್ತೆ ಈ ವಾಸ್ತು ಅನ್ನೋಂಥದ್ದು. ನಾನು ಹೇಳಿದೆ, ವಾಸ್ತು ಅನ್ನೋಂಥದ್ದು ಪ್ಯೂರ್ ಸೈನ್ಸು. ಆ ಸೈನ್ಸಿಗೆ ತಕ್ಕನಾಗಿ ನಾವು ಇತ್ತು ಅಂತಂತಂದರೆ ಆ ಸೈನ್ಸ್ ನನಗೆ ಬೆನಿಫಿಟ್ ಆಗಿರುತ್ತೆ, ಇಲ್ಲ ಅಂತೇಳಿ ನನಗೆ ಹಾರ್ಮ್ಫುಲ್ ಆಗಿರುತ್ತೆ ಅಂತ ಅನ್ನೋದನ್ನು ಹೇಳಿದೆ. ಸೊ ಹಾಗಾಗಿ ಇವತ್ತಿನ ವಾಸ್ತು ಟಿಪ್ಸಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ಮನೆಯಲ್ಲಿ ಎಲ್ಲರೂ ಒಂದೊತ್ತಾದರೂ ಬೆಳಗ್ಗೆ ಆಗಲ್ಲ, ಅವ್ರವ್ರ ಕೆಲಸ ಟೈಮ್ಗೆ ಅವ್ರವ್ರು ಹೋಗ್ತಾ ಇರ್ತಾರೆ, ಮಧ್ಯಾಹ್ನ ಯಾರು ಎಲ್ಲೆಲ್ಲ ಇರ್ತಾರೆ ಆಗುತ್ತೆ, ರಾತ್ರಿ ಹೊತ್ತಾದರೂ ಮನೇಲಿ ಎಷ್ಟು ಜನ ಇದ್ದರು, 3 ಜನ ಇದ್ದರು, 4, 5, 6, 8, ನಮ್ಮ ಮನೇಲಿ 10 ಜನ ಇದ್ವಿ. ಏನು ಆನಂದ ಇರೋದ್ರೆ ಅಷ್ಟು ಆನಂದ. ರಾತ್ರಿ ಹೊತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಬೆಳೀತಾ ಸಂಸಾರ ಬೆಳೀತಾ ಬೇರೆ ಬಂತು, ಬೇರೆ ಆಗ್ತಾ ಬಂದ್ವಿ. ಸೊ ನಿಮ್ಮಲ್ಲರೂ ಕೂಡ ಎಲ್ಲರಿಗೂ ಹೇಳ್ತೀನಿ, ಗಂಡ ಹೆಂಡತಿ ಇಬ್ಬರೇ ಇದ್ದೀರಾ, ಒಟ್ಟಿಗೆ ಕೂತ್ಕೊಂಡು ಒಂದೊತ್ತಾದರೂ ಊಟ ಮಾಡಿ. ಗಂಡ ಹೆಂಡತಿ 1 ಮಗು 2 ಮಗು 3 ಇಲ್ಲವೇ ಇಲ್ಲ ಬಿಡ್ರಿ, 2 ಭಾಳ ಕಷ್ಟ. ಬಟ್ ಒಂದಿದೆಯಾ, ಅದ್ರ ಜೊತೆಗಾದ್ರೂ ಕೂತ್ಕೊಂಡು, ಆ ಮಗು ಜೊತೆಗಾದ್ರೂ ಕೂತ್ಕೊಂಡು ನೀವು 3 ಒಟ್ಟಿಗೆ ಊಟ ಮಾಡ್ತಾ ಹೋಗಿ. ಒಟ್ಟಿಗೆ ಕುಳಿತು ಊಟ ಮಾಡುವಂತಹ ಮನೆಯಲ್ಲಿ ಇರುವಂಥ ಸದಸ್ಯರ ಆಯುಸ್ಸು ಹೆಚ್ಚೆಚ್ಚು ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ಅವರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಆನಂದ ವಿಶೇಷವಾಗಿ ಮೂಡ್ತಾ ಬರ್ತಾ ಇರುತ್ತೆ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಇವತ್ತು ವಾಸ್ತು ಟಿಪ್ಸ್ ಇದೆ. ಪ್ರಶ್ನೆ ಏನು ಅಂತ ಬಂದಾಗ ಒಬ್ಬರು ಕೇಳ್ತಾ ಇದ್ದಾರೆ ಪ್ರಶ್ನೆ, ಸೌತ್ ಈಸ್ಟ್ ಕಟ್ಟಾಗಿ ನಾರ್ತ್ ಈಸ್ಟು ಬೆಳೆದಿದೆ, ಇದಕ್ಕೇನಾದ್ರು ಅಂತಂತಾರೆ. ನೋಡಿ ಏನಾಗುತ್ತೆ ಅಂತಂದರೆ, ಇದು ಸೌತ್ ಈಸ್ಟು ಹೆಂಗೆ ಕಟ್ಟಾಗಿದೆ ಗೊತ್ತಿಲ್ಲ ನನಗೆ. 2 ಥರ ಕಟ್ಟುಗಳು ಬರುತ್ತೆ. ಒಂದು ಈ ರೀತಿ ಕಟ್ಟಾದಾಗ ನಾವೇನು ಹೇಳ್ತೀವಿ, ಇದು ಪೂರ್ವ ಆಗ್ನೇಯ ಕಟ್ಟಾಯಿತು ಅಂತ ಹೇಳ್ತೀವಿ. ಈ ರೀತಿ ಕಟ್ಟಾದಾಗ ಏನಾಗುತ್ತೆ, ದಕ್ಷಿಣ ಆಗ್ನೇಯ ಕಟ್ಟಾಗಿದೆ ಅಂತ ಹೇಳ್ತೀವಿ. ಆದರೆ ವಾಸ್ತುವಲ್ಲಿ ಏನು ಹೇಳುತ್ತೆ ಅಂತಂತಂದರೆ, ನೈಋತ್ಯ ಕಟ್ಟಾಗಬಾರ್ದು. ನೈಋತ್ಯ ಅಂದರೆ ಇದು ಸೌತ್ ವೆಸ್ಟು ನೈಋತ್ಯ ಕಟ್ಟಾಗೋಗಿಲ್ಲ, ಹಾಗೆ ಈಶಾನ್ಯ ಕಟ್ಟಾಗೋಗಿ ಇಲ್ಲ ಅಂತ ಹೇಳುತ್ತೆ. ವಾಯುವ್ಯ
ಆಗ್ನೇಯ ಕಟ್ಟಾಗಬಹುದು ಅಂತ ಹೇಳುತ್ತೆ. ಓಕೆ, ಹಾಗಾಗಿ ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಆಗ್ನೇಯ ಕಟ್ಟಾಗಿದೆ, ಸಮಸ್ಯೆಗಳು ಆಗೋದಿಲ್ಲ. ಹೀಗೆ ಯಾವ ಆಗ್ನೇಯ ಕಟ್ಟಾಗಿದೆ ಅನ್ನೋದನ್ನು ನೋಡಬೇಕು, ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನು ನೋಡಬೇಕು. ಏನಾಗುತ್ತೆ ಅಂದರೆ ಇದು ಎನರ್ಜಿ ಬ್ಯಾಲೆನ್ಸಿಂಗ್ ಅಂತ ಬಂದಾಗ ಅದು ಎಷ್ಟು ಡೆಫಿಸಿಟ್ ಆಗ್ತಾ ಇದೆ, ಅಂದರೆ ಎಷ್ಟು ಕಡಿಮೆ ಆಗ್ತಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಮತ್ತೊಂದು ಅವರು ಹೇಳ್ತಾರೆ ಅಂದರೆ ಈಶಾನ್ಯ ಬೆಳೆದಿದೆ ಅಂತ ಹೇಳ್ತಿರ್ತಾರೆ. ನೋಡಿ, ಈಶಾನ್ಯದಲ್ಲಿ ಅಂತಂದಾಗ ಒಂದು ಇದು ಪ್ಯೂರ್ ಈಶಾನ್ಯ, ಈ ರೀತಿ ಬೆಳೆದಾಗ ಇದು ನಾರ್ತ್ ಈಸ್ಟ್. ನಿಮ್ಮದು ಈ ಥರ ಬೆಳೆದಿದೆಯಾ? ಈ ಥರ ಬೆಳೆದಿದ್ರೆ ಇದರ ಏನು ಪ್ರಭಾವಗಳು ಬೇರೆಯೇ ಇರುತ್ತೆ. ಅಥವಾ ಹಿಂಗೆ ಬೆಳೆದಿದೆಯಾ? ಹಿಂಗೆ ಬೆಳೆದಿದ್ರೆ ಏನಾಗುತ್ತೆ, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಬೆಳೆದಂಗೆ ಆಯಿತು, ಇದರ ಪರಿಣಾಮಗಳು ಬೇರೆ ಇರುತ್ತೆ. ಹಾಗೆಯೇ ನಾರ್ತ್ ಆಫ್ ನಾರ್ತ್ ಈಸ್ಟ್ ಇದು ಬೆಳೆದಿದ್ರೆ ಇದರ ಪರಿಣಾಮಗಳು ಬೇರೆ ಇರುತ್ತೆ. ಯಾರು ಪ್ರಶ್ನೆ ಕೇಳಿದಾರೋ ನನಗೆ ತಿಳಿಸಿದ್ದೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ. ಸಾಧಾರಣ ಏನು ಮಾಡ್ತೀವಿ, ನಾರ್ತ್ ಈಸ್ಟ್ ಬೆಳೆದೋಯ್ತು ಅಂತ ಹೇಳ್ತಾ ಇರ್ತೀವಿ. ಹೀಗೆ ಬೆಳೆದಿದೆ, ಹೀಗೆ ಬೆಳೆದಿದೆ, ಹೀಗೆ ಬೆಳೆದಿದೆಯಾ? ಯಾವ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ ಅದರ ಶುಭ ಫಲಗಳು ಏನು ಅಂತ ಹೇಳ್ತೇನೆ. ಯಾಕಂದರೆ ಒಂದೊಂದರದ್ದು ಶುಭ ಫಲಗಳು ಬೇರೆ ಬೇರೆ ಇರುತ್ತೆ. ಈ ರೀತಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಬೆಳೆದ್ರೆ ಅದರ ಶುಭ ಫಲ ಬೇರೆ ಇರುತ್ತೆ, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಬೆಳೆದ್ರೆ ಅದ್ರ ಶುಭ ಫಲ ಬೇರೆ ಇರುತ್ತೆ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಬೆಳೆದ್ರೆ ಅದ್ರ ಶುಭ ಫಲ ಬೇರೆ ಇರುತ್ತೆ. ಹಾಗಾಗಿ ಯಾವುದು ಬೆಳೆದಿದೆ ಅನ್ನೋದನ್ನ ತಿಳ್ಕೊಂಡು ನೀವು ತಿಳಿಸಿದ್ರೆ ಅದರ ಶುಭ ಫಲಗಳು ಏನಿರುತ್ತೆ ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಇನ್ನೇನು ಮಾಡಬೇಕು ಅಂತ ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದಂದರೆ, ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಅಂತ ಕೇಳ್ತಾ ಇದ್ದಾರೆ. ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಇರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇದು ಬಂದಾಗ ಇದೇನಾಗುತ್ತೆ, ಇದು ಎಕ್ಸಾಕ್ಟ್ ಸೌತ್ ಈಸ್ಟ್ ಆಗುತ್ತೆ. ಈ ಕಡೆಗೆ ಬಂದಾಗ ಇದು ಸೌತ್ ಆಫ್ ಸೌತ್ ಈಸ್ಟ್ ಆಗುತ್ತೆ. ಇದು ದಕ್ಷಿಣ ಆಗ್ನೇಯ. ಈ ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಇರಬಹುದಾ ಅಂತ ಕೇಳ್ತಾರೆ. ಖಂಡಿತವಲ್ಲ ಇರ್ಬೋದು. ಕೆಲವರು ಹಳೆಲೆ ಕಾಯ್ಕೊಂಡಿರ್ತಾರೆ, ಏನು ಬಿಡ್ತಾರೆ, ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಬಂತ, ನೀರು ಬಂದ್ಬಿಡ್ತದೆ, ನೀರು ಬಿಡ್ತೀರಾ, ಅದಾಗುತ್ತೆ ಇದಾಗುತ್ತೆ ಏನೇನೋ ಆಗುತ್ತೆ ಅಂತ ಬಾಯಾಡಿಸ್ತಾರೆ. ನಾನು ಬಾಯಾಡ್ಸೋಕೆ ಬಂದಿಲ್ಲ, ಬಾಯಾಡಿಸೋದು ಇಲ್ಲ, ಅದು ಬೇಕಾಗೂ ಇಲ್ಲ ನನಗೆ. ಸೈನ್ಸನ್ನು ಸರಿಯಾಗಿ ತಿಳ್ಕೊಳ್ಳೋಣ, ಲಾಜಿಕನ್ನು ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳೋಣ, ಪ್ರಾಕ್ಟಿಕಾಲಿಟಿನ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಸೌತ್ ಆಫ್ ಸೌತ್ ಈಸ್ಟ್ ಇರಲಿ, ಯುಟಿಲಿಟಿ ಇದ್ದರೆ ಏನೂ ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದಾಗ, ಇಲ್ಲಿ ನೀವು ಬಕೆಟಲ್ಲಿ ಸದಾ ನೀರು ತುಂಬಿಡೋವಂಥದ್ದು, ಓಕೆ, ಪಾತ್ರೆ ಸಾಮಾನು ತೊಳೆದಾದ್ಮೇಲಿಂದ ಆ ಗಲೀಜು ನೀರೇನಿರುತ್ತಲ್ಲ ಅದು ಪ್ರಾಪರಾಗಿ ಡ್ರೈನ್ ಆಗದೇ ಇರುವಂಥದ್ದು. ಡ್ರೈನೇಜು ಅಂದರೆ ನೀವು ಸಿಂಕಲ್ಲಿ ತೊಳಿತಿರೋ ಅಥವಾ ಒಂದು ನೆಲದ ಮೇಲೆ ತೊಳಿತಿರೋ, ಮಾಡ್ತಿರೋ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡಿದ್ಮೇಲೆ ಏನಾಗಬೇಕಲ್ಲಿ ಪರಿಪೂರ್ಣವಾಗಿ ಅದನ್ನು ಆ ನೀರು, ಅದು ಗಲೀಜು ನೀರೇನಿರುತ್ತಲ್ಲ ಅದೆಲ್ಲ ಪರಿಪೂರ್ಣವಾಗಿ ಹೋಗೋ ರೀತಿಲಿ ಮಾಡಿ ನೀವು ಪೊರಕೆಯಲ್ಲಿ ಗುಡಿಸ್ತಿರೋ ಅಥವಾ ಮಾಪಲ್ಲಿ ಗುಡಿಸ್ತಿರೋ, ಯಾವುದ್ರಲ್ಲಿ ಮಾಡ್ತಿರೋ ಮಾಡ್ಕೊಳ್ಳಿ. ಆ ಜಾಗ ಈ ಭಾಗದಲ್ಲಿ, ಆ ಯುಟಿಲಿಟಿ ಜಾಗದಲ್ಲಿ, ಆ ಯುಟಿಲಿಟಿ ಬಳಕೆಯ ನಂತರ ಅಂದರೆ ಪಾತ್ರೆ ತೊಳಿತಿರೋ, ಬಟ್ಟೆ ಒಗಿತಿರೋ, ಏನು ಮಾಡ್ತಿರೋ ಅದಾದಮೇಲಿಂದ ಆ ಭಾಗ ನಿಮಗೆ ನೀರಿಂದ ಮುಕ್ತ ಆಗಿರಬೇಕು. ನೀರಿಂದ ಮುಕ್ತ ಆಗಬೇಕಂದ್ರೆ ಚೆನ್ನಾಗಿ ಒರೆಸ್ಬೇಕು. ಒರೆಸ್ಬಿಟ್ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಆ ನೀರು ಹೆಚ್ಚಾಗಿ ಅಲ್ಲಿ ಸ್ಟಾಗ್ನೆಂಟ್ ಆಗಿದ್ದಾಗ, ನೀರು ಇದ್ದಾಗ, ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ನೀರು ಎಲ್ಲಿ ಇರುತ್ತೋ ಹರಿದೇ ಇರುವಂಥ ನೀರು ಅಂದರೆ ನಿಂತಂಥ ನೀರಲ್ಲಿ ಏನಾಗುತ್ತೆ, ಹುಳ ಹುಟ್ಟೆ ಬರುತ್ತೆ. ಹುಳ ಹುಟ್ಟ ಬರೋಕ್ಕಿಂತ ಮುಂಚೆ ಏನಾಗುತ್ತೆ, ಬ್ಯಾಕ್ಟೀರಿಯಾಸು ವೈರಸ್ಸು ಬರುತ್ತೆ. ಆ ವೈರಸ್ಸು ಬ್ಯಾಕ್ಟೀರಿಯಾಸು ನಿಮಗೆ ಈ ಭಾಗದಿಂದ ಬರಬಾರ್ದು. ಏನು ಹೇಳ್ತಾರೆ, ಈ ಭಾಗದಲ್ಲಿ ಹಂಗೇನಾರು ಆಯಿತು ಅಂತಂದರೆ ಮನೆ ಹೆಂಗಸರಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಏನು ಸಿಂಪಲ್ ಸೈನ್ಸ್ ಆ್ಯಂಡ್ ಸಿಂಪಲ್ ಲಾಜಿಕ್. ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇರುತ್ತಾ, ಅದ್ರ ಪಕ್ಕದಲ್ಲಿ ಏನಾಗುತ್ತೆ, ಯುಟಿಲಿಟಿ ಮಾಡ್ಕೊಂಡಿದ್ರೆ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಯುಟಿಲಿಟಿ ಮಾಡಿಕೊಂಡು ಆ ಜಾಗವನ್ನು ಗಬ್ಬು ಗಲೀಜಾಗಿ ಇಟ್ಕೊಂಡಿದ್ದೆ, ಕ್ಲೀನಾಗಿ ಇಟ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಇಲ್ಲಿ ಬರುವಂಥ ವೈರಸ್ಸು ಬ್ಯಾಕ್ಟೀರಿಯಾಸು ಫಸ್ಟ್ ಯಾರಿಗೆ ಅಟ್ಯಾಕ್ ಆಗುತ್ತೆ, ಇಲ್ಲಿ ಇರುವಂಥ ಸೌತ್ ಈಸ್ಟಲ್ಲಿರುವಂಥ ಮನೆಯ ಹೆಂಗಸರಿಗೆ ಅಟ್ಯಾಕ್ ಆಗುತ್ತೆ. ಇಷ್ಟೇ, ಇದು ಪ್ಯೂರ್ ಸೈನ್ಸು, ಇನ್ನೇನೂ ಅಲ್ಲ. ಅಲ್ಲಿ ಇತ್ತಂತೆ ಅದಕ್ಕೋಸ್ಕರ ಅವ್ರಿಗೆ ಬಂದ್ಬಿಡ್ತಂತೆ. ಯಾಕೆ ಬರುತ್ತೆ, ಈಗ ಬಂತಂತೆ, ಇದರಿಂದ ಈಗ ಆಗುತ್ತೆ ಅನ್ನೋ ತಿಳ್ಕೊಳ್ತೀವಲ್ಲ, ದ ವೈ, ದಟ್ ಈಸ್ ದಿ ವಾಸ್ತು. ಸೊ ಹಾಗಾಗಿ ಈ ಭಾಗವನ್ನು ಶುಷ್ಕವಾಗಿ ಇಟ್ಕೋಬೇಕು. ಕನ್ನಡದಲ್ಲಿ ಬೇಕಾದ್ರೆ ಶುಷ್ಕವಾಗಿ ಇಟ್ಕೋಬೇಕು. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಒನ್ಸ್ ದ ವರ್ಕ್ ಇಸ್ ಗೆಟ್ ಡನ್, ಸೊ ಕೀಪ್ ಇಟ್ ಡ್ರೈ ಆ್ಯಂಡ್ ಕ್ಲೀನ್. ಓಕೆ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಆಗೋದಿಲ್ಲ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೇಶ್ವರಿಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ.